ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮುಂದೆ ದೇವತಾಶಾಸ್ತ್ರದ ಬಗ್ಗೆ ಕೆಲವು ತುಂಬಾ ಆಳವಾದ ಬರಹಗಳಿವೆ. ಸಾಮಾನ್ಯವಾಗಿ ನಾವು ದೇವರ ಬಗ್ಗೆ ಮಾತಾಡುವಾಗ ಒಬ್ಬನೇ ದೇವರ ಬಗ್ಗೆ ಯೋಚಿಸ್ತೀವಿ. ಆದ್ರೆ ಈ ಮೂಲಗಳು ಒಂದು ವಿಚಿತ್ರವಾದ ಪ್ರಶ್ನೆಯನ್ನ ಎತ್ತುತ್ತವೆ. ಒಬ್ಬನೇ ದೇವರಿಗೆ ಎರಡು ಪ್ರಮುಖ ಹೆಸರುಗಳು ಯಾಕೆ? ಯೆಹೋವ ಮತ್ತು ಯೇಸು. ಹೌದು, ಇದು ಕೇವಲ ಹೆಸರುಗಳ ವಿಷಯ ಅಷ್ಟೇ ಅಲ್ಲ. ಈ ಬರಹಗಳು ಹೇಳೋದೇನೆಂದ್ರೆ, ದೇವರ ಒಂದು ಹೆಸರು ಒಂದು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡಿದ್ರೆ ಆತನ ಇನ್ನೊಂದು ಹೆಸರು ಅದಕ್ಕೆ ಪರಿಹಾರವನ್ನ ಕೊಡುತ್ತೆ. ಇದು ಒಂದು ರೀತಿ ನ್ಯಾಯ ಮತ್ತು ಪ್ರೀತಿಯ ನಡುವಿನ ಸೆಣಸಾಟದ ಕಥೆ ಇದ್ದ ಹಾಗೆ. ವಾವ್! ಅದು ಕೇಳೋಕೆ ತುಂಬಾ ಕುತೂಹಲಕಾರಿಯಾಗಿದೆ. ಅಂದ್ರೆ ದೇವರ ಹೆಸರು ಕೇವಲ ಒಂದು ಲೇಬಲ್ ಅಲ್ಲ, ಅದೊಂದು ಕಾರ್ಯಸೂಚಿ ಅನ್ನೋ ಹಾಗೆ. ಹಾಗಿದ್ರೆ ಯೆಹೋವ ಎಂಬ ಹೆಸರು ಯೇಸು ಎಂಬ ಹೆಸರಿನಲ್ಲಿ ಹೇಗೆ ಮತ್ತು ಯಾಕೆ ಪೂರ್ತಿಯಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಗುರಿ. ಸರಿ, ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ. ಮೊದಲಿಗೆ ಈ ಹೆಸರುಗಳ ಅರ್ಥದಿಂದ ಶುರು ಮಾಡೋಣವೇ? ಖಂಡಿತ. ಇದರ ಮೂಲ ಸಿಗೋದು ಬೈಬಲ್ನ ವಿಮೋಚನ ಕಾಂಡ ಪುಸ್ತಕದಲ್ಲಿ. ಅಲ್ಲಿ ಮೋಶೆ ದೇವರನ್ನ ಕೇಳ್ತಾನೆ, ನಾನು ಜನರಿಗೆ ಹೋಗಿ ನಿನ್ನ ಬಗ್ಗೆ ಹೇಳ್ಬೇಕು, ಯಾರು ಕಳಿಸಿದ್ದು ಅಂತ ಕೇಳಿದ್ರೆ ನಿನ್ನ ಹೆಸರೇನು ಅಂತ ಹೇಳಿ ಅಂತ. ಅದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು, ಕೇವಲ ದೇವರು ಕಳಿಸಿದ ಅಂತ ಹೇಳಿದ್ರೆ ಸಾಕಾಗುತ್ತಿರ್ಲಿಲ್ವಲ್ವಾ? ಅದಕ್ಕೊಂದು ಗುರುತು ಬೇಕಿತ್ತು. ಆಗ ದೇವರು ಏನು ಉತ್ತರ ಕೊಟ್ಟ? ದೇವರು ಹಯಾ ಅಶರ್ ಹಯಾ ಅಂತ ಉತ್ತರಿಸುತ್ತಾನೆ. ಹೀಬ್ರೂ ಭಾಷೆಯ ಈ ಮಾತಿನ ಅರ್ಥ ನಾನು ಇರುವವನಾಗಿದ್ದೇನೆ, ಅಥವಾ ಇನ್ನಷ್ಟು ನಿಖರವಾಗಿ ಹೇಳ್ಬೇಕಂದ್ರೆ ಐ ವಿಲ್ ಬಿ ವಾಟ್ ಐ ವಿಲ್ ಬಿ. ಅಂದ್ರೆ ನನ್ನ ಅಸ್ತಿತ್ವಕ್ಕೆ ಯಾವ ಕಾರಣವೂ ಇಲ್ಲ, ನಾನೇ ಅಸ್ತಿತ್ವದ ಮೂಲ ಅಂತ. ಇದೇ ಯೆಹೋವ ಅಥವಾ ಯಾವೇ ಅನ್ನೋ ಹೆಸರಿನ ಬೇರು. ಓಕೆ, ಅದು ಬಹಳ ಗಹನವಾದ ಪರಿಕಲ್ಪನೆ. ದ ಒನ್ ಹೂ ಎಕ್ಸಿಸ್ಟ್ಸ್. ಕಾಲ, ಸ್ಥಳ ಎಲ್ಲವನ್ನೂ ಸೃಷ್ಟಿಸಿ ತಾನು ಮಾತ್ರ ಯಾವುದಕ್ಕೂ ಸೀಮಿತನಾಗದೇ ಇರುವವನು. ಇದು ದೇವರ ಮೂಲಭೂತ ಸ್ವರೂಪವನ್ನು ಹೇಳುತ್ತೆ. ಹಾಗಾದ್ರೆ ಯೇಸು ಎಂಬ ಹೆಸರಿನ ಕಥೆ ಏನು? ಇಲ್ಲಿಂದಲೇ ಕಥೆ ಒಂದು ತಿರುಪಡೆಯೋದು. ಯೇಸು ಅನ್ನೋದು ಯೆಹೋಶುವ ಎಂಬ ಹೀಬ್ರೂ ಹೆಸರಿನ ಒಂದು ರೂಪ. ಯೆಹೋಶುವ ಅಂದ್ರೆ ಯೆಹೋವನೇ ರಕ್ಷಣೆ ಅಂತ. ಇದು ಒಂದು ಹೆಸರನ್ನ ತೆಗೆದು ಇನ್ನೊಂದಿಟ್ಟ ಹಾಗಲ್ಲ. ಬದಲಿಗೆ ಮೊದಲಿನ ಹೆಸರಿಗೆ ಇನ್ನೊಂದು ಪದವನ್ನ ಸೇರಿಸಿದ ಹಾಗೆ. ಇರುವವನು ಅನ್ನೋದು ಇರುವವನು ರಕ್ಷಕ ಅಂತ ಬದಲಾದ ಹಾಗೆ. ಈ ರಕ್ಷಣೆ ಅನ್ನೋ ಪದವನ್ನ ಸೇರಿಸುವ ಅವಶ್ಯಕತೆ ಯಾಕೆ ಬಂತು? ಯಾವುದರಿಂದ ರಕ್ಷಣೆ ಬೇಕಿತ್ತು? ಅತ್ಯುತ್ತಮ ಪ್ರಶ್ನೆ. ಈ ಮೂಲಗಳ ಪ್ರಕಾರ ರಕ್ಷಣೆ ಬೇಕಾಗಿದ್ದು ಸೃಷ್ಟಿಗೆ. ಯಾಕಂದ್ರೆ ಯೆಹೋವ ಎಂಬ ಹೆಸರಿನಲ್ಲಿ ವ್ಯಕ್ತವಾಗುವ ದೇವರ ಪರಿಶುದ್ಧತೆ ಮತ್ತು ಸೃಷ್ಟಿಯ ಅಪೂರ್ಣತೆಯ ನಡುವೆ ಒಂದು ದೊಡ್ಡ ಕಂದಕವಿತ್ತು. ಒಂದು ಕ್ಷಣ ಯೋಚನೆ ಮಾಡಿ, ಸೂರ್ಯನಿಗೆ ತುಂಬಾ ಹತ್ರ ಹೋದ್ರೆ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಯಾಕೆ? ಸೂರ್ಯ ಕೆಟ್ಟದ್ದಾ? ಇಲ್ಲ, ಸೂರ್ಯನ ಸ್ವಭಾವವೇ ಹಾಗೆ. ಅದು ಅತಿಯಾದ ಶಕ್ತಿ ಮತ್ತು ಶಾಖದ ಮೂಲ. ಅದರ ಹತ್ರ ಹೋಗುವ ವಸ್ತುವಿಗೆ ಅದನ್ನು ತಡೆಕೊಳ್ಳುವ ಶಕ್ತಿ ಇಲ್ಲದಿದ್ರೆ ಅದು ನಾಶವಾಗುತ್ತೆ. ಇದೇ ರೀತಿ ಯೆಹೋವ ಎಂಬ ಹೆಸರು ದೇವರ ಪರಿಪೂರ್ಣ ಪರಿಶುದ್ಧ ಅಸ್ತಿತ್ವವನ್ನು ಸೂಚಿಸುತ್ತೆ. ಆ ಪರಿಶುದ್ಧತೆಯ ಮುಂದೆ ಪಾಪ ಮಾಡುವ ಸಾಧ್ಯತೆಯಿರುವ ಯಾವುದೇ ಸೃಷ್ಟಿ, ದೇವದೂತರೇ ಆಗಿರಲಿ, ಮನುಷ್ಯರೇ ಆಗಿರಲಿ, ಅವರು ನಿಲ್ಲಲು ಸಾಧ್ಯವಿಲ್ಲ. ಅದು ನಾಶವಾಗಲೇಬೇಕು. ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ಯೆಹೋವ ಎಂಬ ದೇವರ ಹೆಸರೇ ಸೃಷ್ಟಿಗೆ ಒಂದು ರೀತಿಯಲ್ಲಿ ಅಪಾಯಕಾರಿಯಾಗಿತ್ತು. ಇದು ನಿಜವಾಗಿಯೂ ಆಘಾತಕಾರಿ ವಿಷಯ. ದೇವರೇ ಸೃಷ್ಟಿಸಿದ ಜೀವಿಗಳಿಗೆ ಆತನ ಹೆಸರೇ ಒಂದು ಸಮಸ್ಯೆಯಾಗಿತ್ತು ಅಂದ್ರೆ? ಹೌದು, ಸಮಸ್ಯೆ ಆಗಿತ್ತು. ಇಲ್ಲಿನ ಬರಹಗಳು ಇದನ್ನೇ ಒತ್ತಿ ಹೇಳುತ್ತವೆ. ಯೆಹೋವ ಎಂಬ ಹೆಸರು ನ್ಯಾಯ, ತೀರ್ಪು ಮತ್ತು ಮರಣದ ಸಂಕೇತವಾಗಿತ್ತು. ಯಾಕೆಂದ್ರೆ ಆತನ ನ್ಯಾಯದ ಮುಂದೆ ಯಾವುದೂ ಅಪೂರ್ಣವಾಗಿ ನಿಲ್ಲುವಂತಿಲ್ಲ. ದೇವರು ತನ್ನ ಸೃಷ್ಟಿಯನ್ನ ಪ್ರೀತಿಸುತ್ತಿದ್ದ, ಆದರೆ ಆತನ ಸ್ವಭಾವವೇ ಒಂದು ಅಡ್ಡಗೋಡೆಯಾಗಿತ್ತು. ಇದೊಂದು ದೊಡ್ಡ ದೈವಿಕ ಸಂದಿಗ್ಧತೆ. ಸರಿ, ಹಾಗಾದ್ರೆ ದೇವರು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದ? ಸೃಷ್ಟಿಯನ್ನು ನಾಶ ಮಾಡಲಿಲ್ಲ, ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳಲಿಲ್ಲ. ಹಾಗಾದ್ರೆ ದಾರಿ ಯಾವುದಿತ್ತು? ಆ ದಾರಿಯೇ ಯೇಸು. ಇರುವವನು ಎಂಬ ಹೆಸರಿಗೆ ರಕ್ಷಣೆ ಎಂಬುದನ್ನು ಸೇರಿಸುವ ಮೂಲಕ. ಮೂಲಗಳು ಹೇಳುವಂತೆ ದೇವರು ತನ್ನ ನ್ಯಾಯದ ಬೇಡಿಕೆಯನ್ನ ತನ್ನ ಪ್ರೀತಿಯ ಮೂಲಕ ಪೂರೈಸಿದ. ಶಿಲುಬೆಯ ಮೇಲೆ ದೇವರು ತನ್ನದೇ ರಕ್ತವನ್ನು ಸುರಿಸಿ ಆ ಕಂದಕವನ್ನು ಮುಚ್ಚಿದ. ಯೆಹೋವ ಎಂಬ ನ್ಯಾಯಾಧೀಶನ ಹೆಸರು ಯೇಸು ಎಂಬ ಪ್ರೀತಿಯ, ಜೀವ ಕೊಡುವ ಹೆಸರಾಗಿ ಪೂರ್ಣಗೊಂಡಿತು. ಇಲ್ಲಿ ಪೂರ್ಣಗೊಳಿಸುವುದು ಅನ್ನೋ ಪದದ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡೋಣ.
ಅಂದ್ರೆ ಯೆಹೋವ ಅನ್ನೋ ಹೆಸರು ಅಪೂರ್ಣವಾಗಿತ್ತು ಅಂತ ಅರ್ಥವಲ್ಲ, ಸರಿತಾನೆ? ಖಂಡಿತ ಅಲ್ಲ. ಯೆಹೋವ ಎಂಬ ಹೆಸರು ದೇವರ ಸಂಪೂರ್ಣ ಸತ್ಯ. ಆದರೆ ಆ ಸತ್ಯವನ್ನು ಗ್ರಹಿಸಲು ಸೃಷ್ಟಿಜೀವಿಗಳ ಸ್ಥಿತಿ ಅಪೂರ್ಣವಾಗಿತ್ತು. ಹಾಗಾಗಿ ಅವರ ಅಪೂರ್ಣತೆಗೆ ದೇವರು ತನ್ನನ್ನು ರಕ್ಷಕನ ರೂಪದಲ್ಲಿ ತೋರಿಸಬೇಕಾಯಿತು. ಉದಾಹರಣೆಗೆ, ಒಬ್ಬ ಮಹಾನ್ ವಿಜ್ಞಾನಿ ತನ್ನ 5 ವರ್ಷದ ಮಗುವಿಗೆ ಕ್ವಾಂಟಮ್ ಫಿಸಿಕ್ಸ್ ಹೇಳಿಕೊಡಲು ಸಾಧ್ಯವಿಲ್ಲ. ಆತ ಮಗುವಿನ ಮಟ್ಟಕ್ಕೆ ಇಳಿದು ಸರಳವಾದ ಆಟಿಕೆಗಳ ಮೂಲಕ ವಿಜ್ಞಾನವನ್ನು ಪರಿಚಯಿಸಬೇಕು. ಇಲ್ಲಿ ವಿಜ್ಞಾನ ಬದಲಾಗುವುದಿಲ್ಲ, ಅದನ್ನ ಹೇಳುವ ರೀತಿ ಬದಲಾಗುತ್ತದೆ. ಹಾಗೆಯೇ ದೇವರು ಬದಲಾಗಲಿಲ್ಲ, ಆತ ತನ್ನನ್ನು ಬಹಿರಂಗಪಡಿಸುವ ರೀತಿ ಬದಲಾಯಿತು. ಇದು ಒಂದು ತಾರ್ಕಿಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ, ಮತ್ತು ನಮ್ಮ ಕೇಳುಗರು ಇದನ್ನೇ ಯೋಚಿಸುತ್ತಿರಬಹುದು. ಯೇಸುವೇ ಅಂತಿಮ ಪರಿಹಾರವಾಗಿದ್ರೆ ದೇವರು ಮೊದಲಿನಿಂದಲೇ ತನ್ನನ್ನು ಯೇಸು ಅಂತ ಯಾಕೆ ಪರಿಚಯಿಸಿಕೊಳ್ಳಲಿಲ್ಲ? ಈ ಯೆಹೋವ ಮತ್ತು ನ್ಯಾಯ ಪ್ರಮಾಣದ ದೀರ್ಘ ಅಧ್ಯಾಯದ ಅವಶ್ಯಕತೆ ಏನಿತ್ತು? ಇದು ಒಂದು ರೀತಿ ಉದ್ದೇಶಪೂರ್ವಕವಾಗಿ ಜನರನ್ನು ಕಷ್ಟಕ್ಕೆ ಸಿಲುಕಿಸಿದ ಹಾಗೆ ಅನಿಸುವುದಿಲ್ಲವೇ? ಇದು ಮೇಲ್ನೋಟಕ್ಕೆ ಹಾಗೆ ಅನಿಸ್ಬೋದು, ಆದರೆ ಈ ಬರಹಗಳು ಅದಕ್ಕೆ ಒಂದು ಆಳವಾದ ಕಾರಣವನ್ನ ಕೊಡ್ತವೆ. ಯಾರಿಗಾದ್ರೂ ತಮಗೆ ಕಾಯಿಲೆ ಇದೆ ಅಂತ ಗೊತ್ತಿಲ್ದಿದ್ರೆ ಅವರು ವೈದ್ಯರ ಬಳಿ ಹೋಗ್ತಾರಾ ಅಥವಾ ಔಷಧಿಯನ್ನ ತಗೊಳ್ತಾರಾ? ಇಲ್ಲ, ಖಂಡಿತ ಇಲ್ಲ. ತಮ್ಗೆ ಯಾವ ಸಮಸ್ಯೆಯೂ ಇಲ್ಲ ಅಂತಲೇ ಅವರು ಭಾವಿಸಿರ್ತಾರೆ. ನಿಖರವಾಗಿ, ಸೃಷ್ಟಿಜೀವಿಗಳಿಗೆ ತಮಗೆ ರಕ್ಷಣೆಯ ಅವಶ್ಯಕತೆ ಇದೆ ಅನ್ನೋ ಅರಿವೇಗ್ಲಿಲ್ಲ. ಪಾಪ ಅಂದ್ರೇನು, ದೇವರ ಪರಿಶುದ್ಧತೆ ಅಂದ್ರೇನು ಮತ್ತು ತಾವು ಅದರಿಂದ ಎಷ್ಟು ದೂರದಲ್ಲಿದ್ದೇವೆ ಅನ್ನೋದು ಅವರಿಗೆ ತಿಳಿದಿರಲಿಲ್ಲ. ಹಾಗಾಗಿ ದೇವರು ಒಂದು ಹಂತವಾದ ಯೋಜನೆಯನ್ನ ಅನುಸರಿಸಿದ. ಓಕೆ, ಹಾಗಾದ್ರೆ ಮೊದಲನೇ ಹಂತ ಯಾವುದು? ಮೊದಲನೇ ಹಂತ ಯೆಹೋವ ಎಂಬ ಹೆಸರಿನಲ್ಲಿ ನ್ಯಾಯ ಪ್ರಮಾಣವನ್ನ ಅಂದ್ರೆ ಲಾ ಕೊಡುವುದು. ಇದನ್ನು ಮಾಡು, ಇದನ್ನು ಮಾಡಬೇಡ ಎಂಬ ನಿಯಮಗಳ ಪಟ್ಟಿ. ಈ ನಿಯಮಗಳನ್ನು ಪಾಲಿಸಿ ಯಾರೂ ಪರಿಪೂರ್ಣರಾಗಲು ಸಾಧ್ಯವಿಲ್ಲ ಎಂಬುದು ದೇವರಿಗೆ ಗೊತ್ತಿತ್ತು. ಹಾಗಾದ್ರೆ ಅದನ್ನ ಕೊಟ್ಟಿದ್ದು ಯಾಕೆ? ಏಕೆಂದರೆ ಆ ನಿಯಮಗಳೇ ಒಂದು ಕನ್ನಡಿಯಂತೆ ಕೆಲಸ ಮಾಡಿದ್ವು. ಅವು ಮನುಷ್ಯರಿಗೆ ಅವರ ಅಪೂರ್ಣತೆಯನ್ನ, ಅವರ ಕಾಯಿಲೆಯನ್ನ ತೋರಿಸಿದ್ವು. ಅಂದ್ರೆ ನ್ಯಾಯ ಪ್ರಮಾಣ ಅನ್ನೋದು ಒಂದು ಡಯಾಗ್ನೋಸ್ಟಿಕ್ ಟೂಲ್ ತರ ಇತ್ತು. ಅದರ ಉದ್ದೇಶ ಜನರನ್ನು ಸರಿಪಡಿಸುವುದಲ್ಲ, ಬದಲಾಗಿ ಅವರಿಗೆ ಸಮಸ್ಯೆ ಇದೆ ಎಂದು ಮನವರಿಕೆ ಮಾಡಿಸುವುದಾಗಿತ್ತು. ಹೌದು. ಒಮ್ಮೆ ರೋಗ ಏನು ಅಂತ ಗೊತ್ತಾದ್ಮೇಲೆ ತಾನೇ ಚಿಕಿತ್ಸೆಯ ಮಹತ್ವ ತಿಳಿಯೋದು. ನ್ಯಾಯ ಪ್ರಮಾಣದಿಂದ ಪಾಪದ ಅರಿವು ಮತ್ತು ಅದರ ಪರಿಣಾಮವಾದ ಮರಣದ ಭಯ ಬಂದಾಗ ಇದರಿಂದ ನಮ್ಮನ್ನು ಯಾರು ಪಾರು ಮಾಡ್ತಾರೆ ಎಂಬ ಪ್ರಶ್ನೆ ಹುಟ್ಟಿತು. ಆ ಪ್ರಶ್ನೆಗೆ ಉತ್ತರವಾಗಿ ಸರಿಯಾದ ಸಮಯದಲ್ಲಿ ದೇವರು ಯೇಸು ಎಂಬ ಹೆಸರಿನಲ್ಲಿ ತಾನೇ ಬಂದನು. ಹಾಗಾದ್ರೆ ಇಲ್ಲಿ ಬದಲಾದದ್ದು ದೇವರು ಅಲ್ಲ, ಬದಲಾಗಿ ದೇವರನ್ನು ನೋಡುವ ಸೃಷ್ಟಿಯ ದೃಷ್ಟಿಕೋನ. ಯೆಹೋವ ಎಂಬ ನ್ಯಾಯದ ಕನ್ನಡಕವನ್ನು ತೆಗೆದು ಯೇಸು ಎಂಬ ಪ್ರೀತಿಯ ಕನ್ನಡಕವನ್ನು ಹಾಕಿದ ಹಾಗೆ. ಅದ್ಭುತವಾಗಿ ಹೇಳಿದಿರಿ. ಬದಲಾಗಿದ್ದು ದೃಷ್ಟಿಕೋನ. ಶಿಲುಬೆಯ ಘಟನೆಯ ನಂತರ ಯೆಹೋವ ಎಂಬ ಭಯ ಹುಟ್ಟಿಸುವ ನ್ಯಾಯಾಧೀಶನ ಮುಖದಲ್ಲೇ ಯೇಸು ಎಂಬ ಪ್ರಾಣ ಕೊಡುವ ತಂದೆಯ ಮುಖವನ್ನು ಸೃಷ್ಟಿ ಕಂಡಿತು. ಇದಕ್ಕೊಂದು ಉತ್ತಮ ಉದಾಹರಣೆ ಈ ಮೂಲಗಳಲ್ಲಿದೆ. ಯೇಸು ಬರುವವರೆಗೂ ಹಳೆ ಒಡಂಬಡಿಕೆಯಲ್ಲಿ ದೇವದೂತರು ಮನುಷ್ಯರ ಬಳಿ ಬಂದಾಗೆಲ್ಲ ಯೆಹೋವನ ಹೆಸರಿನಲ್ಲೇ ಬರ್ತಿದ್ರು. ಯಾಕಂದ್ರೆ ರಕ್ಷಣೆಯ ಕಾರ್ಯ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಯೆಹೋವನೇ ರಕ್ಷಣೆ ಎಂಬ ಹೆಸರು ಇನ್ನೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಯೇಸುವಿನ ಶಿಲುಬೆಯ ನಂತರ ಹೊಸ ಒಡಂಬಡಿಕೆಯಲ್ಲಿ ಯೆಹೋವ ಎಂಬ ಹೆಸರು ಬಹುತೇಕ ಮಾಯವಾಗ್ತದೆ. ಎಲ್ಲವೂ ಯೇಸು ಎಂಬ ಹೆಸರಿನಲ್ಲೇ ನಡೀತದೆ. ಪ್ರಾರ್ಥನೆ, ಪವಾಡಗಳು, ಆರಾಧನೆ ಎಲ್ಲದಕ್ಕೂ ಯೇಸು ಕೇಂದ್ರಬಿಂದುವಾಗ್ತಾನೆ. ದೇವರನ್ನು ಬಹಿರಂಗಪಡಿಸುವ ಪ್ರಕ್ರಿಯೆ ಒಂದು ಹೊಸ ಹಂತವನ್ನು ತಲುಪಿತು. ಇದು ನಮ್ಮನ್ನು ಚರ್ಚೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಕರೆತರ್ತದೆ: ಭವಿಷ್ಯ. ಈ ಬರಹಗಳು ಸೃಷ್ಟಿಯ ಭವಿಷ್ಯದ ಬಗ್ಗೆಯೂ ಮಾತಾಡ್ತವೆ. ಎಲ್ಲವೂ ಪೂರ್ಣಗೊಂಡಾಗ, ಪಾಪ, ಮರಣ ಎಲ್ಲವೂ ನಾಶವಾದಾಗ ಏನಾಗ್ತದೆ? ಈ ಮೂಲಗಳ ಪ್ರಕಾರ ಅಂತಿಮವಾಗಿ ಯೇಸು ಎಲ್ಲ ಶತ್ರುಗಳನ್ನು, ಕೊನೆಯದಾಗಿ ಮರಣವನ್ನು ಸೋಲಿಸಿ ಸಂಪೂರ್ಣವಾಗಿ ಪರಿಪೂರ್ಣಗೊಂಡ ಸೃಷ್ಟಿಯನ್ನು ತಂದೆಯಾದ ದೇವರಿಗೆ ಒಪ್ಪಿಸುತ್ತಾನೆ. ಇದು ಸೃಷ್ಟಿಯ ಅಂತಿಮ ಗುರಿ. ಎಲ್ಲವೂ ಮತ್ತೆ ದೇವರೊಂದಿಗೆ ಒಂದಾಗುವ ಸ್ಥಿತಿ. ಆಗ ಒಂದು ಪ್ರಶ್ನೆ ಏಳುತ್ತದೆ: ಆ ಪರಿಪೂರ್ಣ ಸ್ಥಿತಿಯಲ್ಲಿ ದೇವರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಮತ್ತೆ ಯೆಹೋವ ಎಂಬ ಮೂಲ ಹೆಸರಿಗೆ ಹಿಂತಿರುಗುತ್ತಾರೆಯಾ? ಯಾಕೆಂದರೆ ಆಗ ರಕ್ಷಣೆಯ ಅವಶ್ಯಕತೆ ಇರುವುದಿಲ್ಲ. ಅಥವಾ ಯೇಸು ಎಂಬ ಹೆಸರೇ ಮುಂದುವರಿಯುತ್ತದೆಯಾ? ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ. ಈ ಬರಹಗಳು ಇದಕ್ಕೆ ಖಚಿತ ಉತ್ತರ ನೀಡುವುದಿಲ್ಲ, ಆದರೆ ಒಂದು ಬಲವಾದ ಸಾಧ್ಯತೆಯನ್ನು ಮುಂದಿಡುತ್ತವೆ. ಆ ಪರಿಪೂರ್ಣ ಸ್ಥಿತಿಯಲ್ಲೂ ದೇವರನ್ನು ಯೇಸು ಎಂದೇ ಕರೆಯಬಹುದು. ಯಾಕೆ?
ಆಗ ರಕ್ಷಣೆ ಬೇಕಾಗುವುದಿಲ್ವಲ್ಲ? ಹೌದು, ಬೇಕಾಗುವುದಿಲ್ಲ. ಆದರೆ ಶಿಲುಬೆಯ ಮೂಲಕ ವ್ಯಕ್ತವಾದ ದೇವರ ಪ್ರೀತಿಯ ನೆನಪು ಶಾಶ್ವತವಾಗಿ ಉಳಿಯುತ್ತದೆ. ಆ ಪರಿಪೂರ್ಣ ಸ್ಥಿತಿಗೆ ತಲುಪಲು ಕಾರಣವೇ ಆ ಪ್ರೀತಿ. ನೋಡಿ, ಯೆಹೋವ ಎಂಬ ಹೆಸರು ದೇವರು ಏನಾಗಿದ್ದಾನೆ, ಹಿಸ್ ಬೀಯಿಂಗ್ ಎಂಬುದನ್ನು ಹೇಳಿದ್ರೆ, ಯೇಸು ಎಂಬ ಹೆಸರು ದೇವರು ನಮಗಾಗಿ ಏನಾದನು ಎಂಬುದನ್ನು ಹೇಳುತ್ತದೆ. ಸೃಷ್ಟಿಗೆ ಆ ಅನುಭವದ ಸತ್ಯವು ಯಾವಾಗಲೂ ಹೆಚ್ಚು ಮುಖ್ಯವಾಗಿರಬಹುದು. ಅಂದ್ರೆ ದೇವರ ನ್ಯಾಯದ ಸ್ವರೂಪಕ್ಕಿಂತ ಆತನ ಪ್ರೀತಿಯ ಅನುಭವವೇ ಸೃಷ್ಟಿಗೆ ಶಾಶ್ವತವಾಗಿ ಹೆಚ್ಚು ಮಹತ್ವದ್ದಾಗಿರುತ್ತದೆ ಅಂತಾನಾ ಇದರರ್ಥ? ಇದು ದೊಡ್ಡ ಪರಿಣಾಮಗಳನ್ನು ಬೀರುವ ಯೋಚನೆ. ನಮ್ಮನ್ನು ಯಾರೆಂದು ವ್ಯಾಖ್ಯಾನಿಸುವುದು ನಮ್ಮ ಹುಟ್ಟಲ್ಲ, ಬದಲಿಗೆ ನಾವು ಬದುಕಿದ ರೀತಿ ಎಂಬಂತೆ. ಹೌದು. ಅಂತಿಮವಾಗಿ ದೇವರನ್ನು ಯೆಹೋವ ಎಂದು ಕರೆದರೂ, ಯೇಸು ಎಂದು ಕರೆದರೂ ಆತ ಒಬ್ಬನೇ. ಆತ ಇರುವವನು. ಆತ ಬದಲಾಗುವುದಿಲ್ಲ. ಆದರೆ ಕಾಲ ಮತ್ತು ಸ್ಥಳದ ಮಿತಿಯಲ್ಲಿರುವ ಸೃಷ್ಟಿ ಆತನನ್ನು ಹಂತಹಂತವಾಗಿಯೇ ಅರ್ಥಮಾಡಿಕೊಳ್ಳಬಲ್ಲದು. ಈ ಹೆಸರುಗಳು ಆತನ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ಸೃಷ್ಟಿಯ ಅಗತ್ಯಕ್ಕೆ ತಕ್ಕಂತೆ ನಮಗೆ ತೋರಿಸುತ್ತವೆ. ಯೆಹೋವ ಆತನ ಶಕ್ತಿ ಮತ್ತು ನ್ಯಾಯದ ಮುಖವಾದರೆ, ಯೇಸು ಆತನ ಪ್ರೀತಿ ಮತ್ತು ಕರುಣೆಯ ಮುಖ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಹೀಗೆ ಒಟ್ಟಾಗಿಸಬಹುದೇ? ನಾವು ಯೆಹೋವ ಎಂಬ ಹೆಸರಿನಿಂದ ಶುರು ಮಾಡಿದ್ದಿ. ಅದು ದೇವರ ಅಸ್ತಿತ್ವದ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿತು. ಆ ಪರಿಶುದ್ಧ ಅಸ್ತಿತ್ವದ ಮುಂದೆ ಸೃಷ್ಟಿ ಹೇಗೆ ನಿಲ್ಲಬಲ್ಲದು ಎಂಬ ಸಮಸ್ಯೆ. ಅದಕ್ಕೆ ಉತ್ತರವಾಗಿ ಯೇಸು ಎಂಬ ಹೆಸರು ಬಂತು. ಅದು ದೇವರ ಇರುವಿಕೆಯ ಉದ್ದೇಶವೇ ರಕ್ಷಣೆ ಮತ್ತು ಪ್ರೀತಿ ಎಂಬುದನ್ನು ಸಾರಿತು. ಅದೊಂದು ಅತ್ಯುತ್ತಮ ಸಾರಾಂಶ. ಅಸ್ತಿತ್ವ ಮತ್ತು ಉದ್ದೇಶ, ನ್ಯಾಯ ಮತ್ತು ಪ್ರೀತಿ, ಇವೆರಡೂ ಸೇರಿ ದೇವರ ಒಂದು ಸಂಪೂರ್ಣ ಚಿತ್ರಣವನ್ನು ಕೊಡ್ತವೆ, ಕನಿಷ್ಠ ಪಕ್ಷ ಮಾನವ ಗ್ರಹಿಕೆಗೆ ನಿಲುಕುವಂತಹ ಮಟ್ಟಿಗೆ. ಈ ಆಳವಾದ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಈ ಮೂಲಗಳಲ್ಲಿ ವಿವರಿಸಿದಂತೆ ದೇವರನ್ನು ಅರ್ಥಮಾಡಿಕೊಳ್ಳುವ ನಮ್ಮ ರೀತಿ ಯೆಹೋವನಿಂದ ಯೇಸುವಿಗೆ ಬದಲಾಯಿತು. ಇದು ಮಾನವ ತಿಳುವಳಿಕೆಯ ಒಂದು ದೊಡ್ಡ ಹಂತವಾಗಿತ್ತು. ದೇವರ ಸ್ವಭಾವ ಬದಲಾಗದಿದ್ದರೂ ಆತನನ್ನು ಗ್ರಹಿಸುವ ನಮ್ಮ ಸಾಮರ್ಥ್ಯ ಬದಲಾಗುತ್ತಾ ಹೋಗುತ್ತದೆ. ಹಾಗಾದರೆ ಭವಿಷ್ಯದಲ್ಲಿ ಮಾನವ ತಿಳುವಳಿಕೆಯ ವಿಕಾಸದೊಂದಿಗೆ ದೇವರನ್ನು ಗ್ರಹಿಸಲು ಹೊಸ ಹೆಸರುಗಳು ಅಥವಾ ಹೊಸ ಪರಿಕಲ್ಪನೆಗಳು ಹುಟ್ಟುಕೊಳ್ಳಬಹುದೇ? ನಮ್ಮ ತಿಳುವಳಿಕೆಯ ಮುಂದಿನ ಹಂತ ಯಾವುದು? ಈ ಚಿಂತನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ.